ಏನಿದೆ. ಚುನಾವಣೆಗಿಂತ ಮುಂಚೆನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಏನಾದರೂ ಮಾಡಿ ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರಿಸಬೇಕು, ಎಸ್ಟಿ ಕೆಟಗರಿಗೆ ಸೇರಿಸಬೇಕು ಅನ್ನೋದು ಭಾಳ ಒತ್ತಡ ಆಗಿದೆ. ಆದರೆ ಅವತ್ತು ಬೇರೆ ಬೇರೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರಿರ್ಬೋದು, ನರೇಂದ್ರ ಮೋದಿ ಅವರ ಬಿಡುವಿನ ಕಾರ್ಯಕ್ರಮಗಳಲ್ಲಿ ಅವತ್ತು ದೇವೇಗೌಡರ ಒಂದು ಒತ್ತಡಕ್ಕೆ ಸಕಾರಾತ್ಮಕವಾದ ತೀರ್ಮಾನ ತಗೊಳಕ್ಕಾಗಲಿಲ್ಲ. ನಮಗೆ ಎಲ್ಲ ವಿಷಯ ಈಗ ಮನವರಿಕೆ ಆಗಿದೆ. ರಾಜಣ್ಣ ಈಗ ಮಾತಾಡೋದು ಹಲವಾರು ಜನ ಪ್ರಮುಖರು ತಮ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ, ಎಲ್ಲ ಕೇಳ್ಕೊಂಡಿದ್ದೀವಿ, ಗ್ರಹಿಸ್ಕೊಂಡಿದ್ದೀವಿ. ನಾನು ಒಂದು ಮಾತು ಕೊಡ್ತೇನೆ, ಒಂದು 2-3 ತಿಂಗಳಲ್ಲಿ ಹೊಸ ಮಂತ್ರಿಮಂಡಲ ರಚನೆ ಆಗಿದೆ. ಮಿನಿಸ್ಟ್ರು ಬೇರೆಯವರು ಬಂದಿದ್ದಾರೆ. ಈಗ ಚರ್ಚೆ ಮಾಡಿ 100% ನಿಮ್ಮ ಒಂದು ಬೇಡಿಕೆ ಏನಿದೆ, ನ್ಯಾಯಯುತವಾದ ಬೇಡಿಕೆ ಅದು, ಅದೇನು ಧರ್ಮಕ್ಕೆ ಮಾಡೋದೇನಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದು ಕೊಡ್ತಕ್ಕಂಥದ್ದು ನಿಮಗೆ ಸುದೀರ್ಘವಾದಂಥ ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಒಂದು ಜಯ ತಂದು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದೇವೆ. ಮಾಡಿಕೊಡ್ತೀನಿ. ಅದಕ್ಕೆ ಯಾವ ಅಪಪ್ರಚಾರಗಳು ಯಾರೋ ಏನೋ ಮಾತಾಡ್ತಿರೋದಕ್ಕೆಲ್ಲ ನೀವು ಗಾಬರಿ ಆಗಬೇಡಿ. ನಮಗೆ ಜವಾಬ್ದಾರಿ ಇದೆ. ಹಿಂದೆ ಎಸ್ ಟಿ ಸಮಾಜಕ್ಕೆ ನಾಯಕ ಸಮಾಜನ ದೇವೇಗೌಡರು ಯಾವ ರೀತಿ ತಂದರು ಇವತ್ತು ಇತಿಹಾಸದಲ್ಲಿದೆ. ಅದೇ ರೀತಿಯಲ್ಲಿ ಕಾಡುಗೊಲ್ಲರ ಸಮಾಜನು ಈ ಒಂದು ಎಸ್ ಟಿ ವ್ಯಾಪ್ತಿಗೆ ತರೋದು ಅಷ್ಟೇ ಅಲ್ಲ, ನಿಮ್ಮ ಬಡತನ ಅಂತಕ್ಕಂಥದ್ದು ನೋಡಿದ್ದೀನಿ. ನಾನು ನಿಮ್ಮ ಹಳ್ಳಿಯಲ್ಲಿ ಬಂದು ನಿಮ್ಮ ಕುಟುಂಬಗಳಲ್ಲೇ ವಾಸ್ತವ್ಯನೂ ಮಾಡಿದ್ದೀನಿ. ನಿಮ್ಮ ಕಷ್ಟಗಳು ಗೊತ್ತಿದೆ ನನಗೆ. ನಮಗೆ ಏನು ಮಾಡೋದು, ನಮ್ಮ ದುರಾದೃಷ್ಟ ಒಂದು 5 ವರ್ಷದ ಸರ್ಕಾರ ನಮಗೆ ರಾಜ್ಯದಲ್ಲಿ ಸಿಕ್ಕಿದ್ರೆ ನಮ್ಮ ಕಾರ್ಯಕ್ರಮಗಳೇ ಬೇರೆ ಇತ್ತು. ಇನ್ನೂ ಅದು ಭಗವಂತ ಯಾವಾಗ ಅವಕಾಶ ಕೊಡ್ತಾನೋದೆಲ್ಲ ಒಂದು ಭಾಗ ಇರಲಿ. ಕೇಂದ್ರ ಸರ್ಕಾರದಿಂದ ಏನೇನು ನಾನು ನಿಮ್ಮ ಸಮಾಜದ ಒಂದು ನೆರವಿಗೆ ಅನುಕೂಲ ತರಬೇಕಾಗ್ತದೆ ತಂದುಕೊಡ್ತಕ್ಕಂಥದ್ದು ನಾನು ನಿಮ್ಮ ಜೊತೆ ಇದ್ದೆ. ನಿಮ್ಮ ಮಗನಾಗಿ ಕೆಲಸ ಮಾಡ್ತೀನಿ. ಎಲ್ಲ ನನ್ನ ಓದ್ತಕ್ಕಂಥ ಮಾಡಲಿರೋರು ನಿಮ್ಮ ಆಸೆ ನೆರವೇರಿಸ್ಕೊಡ್ತೀನಿ. ಅದು ಎಷ್ಟೇ ಇದ್ದರೂ ನಾನು ನೆರವೇರಿಸ್ಕೊಡೋದು ನನ್ನ ಜವಾಬ್ದಾರಿ. ನಮ್ಮ ರಾಜಣ್ಣ ಅವ್ರ ನಾಯಕತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ, ಅವ್ರಿಗೂ ಗೌರವ ತಂದು ಕೊಡಬೇಕು, ನಿಮ್ಮೆಲ್ಲರಿಗೂ ನಾನು ಗೌರವ ತಂದು ಕೊಡಬೇಕು. ತಂದು ಕೊಡೋದು ನನ್ನ ಜವಾಬ್ದಾರಿ. ನಿಮಗೆಲ್ಲ ಒಳ್ಳೆಯದು.